ಐದನೇದಲ್ಲಿ ನಾವು ನೋಡುವಂಥದ್ದು ಬಂದು ಬೂಟಾಯಿ ಕುದುರೆಗಳು ಅಂತಾರೆ. ಈ ಬೂಟಾಯಿ ಕುದುರೆಗಳು ಬಂದು ಹಿಮಾಲಯದ ಮತ್ತೊಂದು ಪ್ರಮುಖ ಜಾತಿಗಳಾಗಿರುತ್ತವೆ. ಇದು ಬಂದು ಸಿಕ್ಕಿಂ ಮತ್ತು ಉತ್ತರ ಪೂರ್ವ ಭಾರತದ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಪರ್ವತ ಪ್ರದೇಶಗಳಲ್ಲಿ ಸುಲಭವಾಗಿ ನಡೆಯುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳ ವಿಶೇಷತೆಗಳು ಅಂತ ನೋಡಕ್ ಬಂದರೆ ತುಂಬಾ ಸಹಶೀಲವಾಗಿರುತ್ತವೆ ಮತ್ತು ಕಠಿಣ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಶಕ್ತಿ ಹೊಂದಿರುತ್ತವೆ ಮತ್ತು ಪರ್ವತ ಪ್ರದೇಶಗಳಲ್ಲಿ ಉತ್ತಮ ಸೂಕ್ಷ್ಮವಾಗಿ ಹೊಂದಿಕೊಳ್ಳುವಂತಹ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳ ಉಪಯೋಗಗಳು ಅಂತ ನೋಡಕ್ ಬಂದರೆ ಪರ್ವತ ಪ್ರದೇಶಕ್ಕೆ ಪ್ರಯಾಣವಾಗಿ ಯೂಸ್ ಮಾಡುತ್ತಾರೆ ಮತ್ತು ಸರಕು ಅಂದ್ರೆ ಲೋಡ್ ಎತ್ಕೊಂಡು ಹೋಗೋಕ್ಕೂ ಮತ್ತು ಸ್ಥಳೀಯ ಸಾರಿಗೆ ಹಾಗೂ ಈ ಕುದುರೆಗಳನ್ನು ಬಳಸುತ್ತಾರೆ. ನೆಕ್ಸ್ಟ್ ಆರನೇ ತಳಿ ನಾವು ನೋಡುವಂಥದ್ದು ಬಂದು ಜನ್ಸ್ಕಾರಿ ಕುದುರೆಗಳು ಅಂತಾರೆ. ಈ ಕುದುರೆಗಳು ಲಡಾಖ್ ಪ್ರದೇಶದಲ್ಲಿ ಕಂಡುಬರುವಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಬಂದು ಲಡಾಖ್ ಮತ್ತು ಜನ್ಸ್ಕಾರಿ ಪ್ರದೇಶದ ಸೇರಿದಂಥ ಕುದುರೆಗಳಾಗಿರುತ್ತವೆ. ಈ ಕುದುರೆಗಳು ಆ ಪ್ರದೇಶದಲ್ಲಿ ಬಂದು ಚಳಿಗಾಲದಲ್ಲಿ ಬಂದು ಟೆಂಪರೇಚರ್ -30°C ಇರುವಾಗನು ಈ ಕುದುರೆಗಳು ಬದುಕುವ ಸಾಮರ್ಥ್ಯ ಹೊಂದಿರುವಂಥ ಕುದುರೆಗಳಾಗಿರುತ್ತವೆ. ಇದರ ವಿಶೇಷತೆಗಳು ಅಂತ ನೋಡಕ್ ಬಂದರೆ ಅತ್ಯಂತ ಸಹಶೀಲನವಾಗಿರುವಂಥ ಇರುತ್ತದೆ ಮತ್ತು ಶಕ್ತಿಶಾಲಿ ಇರುತ್ತವೆ ಮತ್ತು ಪರ್ವತ ಪ್ರದೇಶಕ್ಕೆ ಸೂಕ್ಷ್ಮವಾಗಿ ಹೊಂದಿಕೊಳ್ಳುವಂಥ ಕುದುರೆಗಳಾಗಿರುತ್ತವೆ.